ನಮಸ್ಕಾರ ವೀಕ್ಷಕರೇ, ನಂಬರ್ 1 ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ನಿನ್ನೆ ಸಾಯಂಕಾಲ 7 ಗಂಟೆಗೆ ಘಟಪ್ರಭಾದ ಆಕಾಶ್ ಜಿಮ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಆಕಾಶ್ ಜಿಮ್ನ ಮುಖ್ಯಸ್ಥರಾದಂತಹ ಆಕಾಶ್ ಹಾಗೂ ಘಟಪ್ರಭಾದ ಹಲವು ಗಣ್ಯಮಾನರು ಅಲ್ಲಿ ಉಪಸ್ಥಿತರಿದ್ದರು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗಳು ಕೂಡ ಅಲ್ಲಿದ್ರು. ಎವ್ರಿ ಡೇ ಅಲ್ಲಿ ಹೋಗ್ಬಿಟ್ಟು ಜಿಮ್ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್, ಹಿಂದೂ ಮುಸ್ಲಿಂ ಅಂದೆ ಎಲ್ಲರೂ ಕೂಡ ಭಾವೈಕ್ಯತೆಯನ್ನ ಮೆರೆದು ಶಿವಾಜಿ ಮಹಾರಾಜರ ಜಯಂತಿಯನ್ನ ಆಚರಿಸಿದ್ದಾರೆ. ಇವರ ಸಡಗರ ಹೇಗಿತ್ತು, ಸಂಭ್ರಮ ಹೇಗಿತ್ತು ಅನ್ನೋದನ್ನ ತಾವು ಕೂಡ ನೋಡ್ಕೊಂಡು ಬನ್ನಿ. ಅದು ಅಲ್ಲದೆ ಕೆಲವೊಂದಿಷ್ಟು ಜನ ನಮ್ಮ ನಂಬರ್ 1 ನ್ಯೂಸ್ ಜೊತೆ ಕೂಡ ಮಾತನಾಡಿದ್ದಾರೆ. ಅವ್ರೇನ್ ಹೇಳ್ತಾರೆ ಅನ್ನೋದನ್ನ ತಾವೇ ನೋಡ್ಕೊಂಡು ಬನ್ನಿ. ಚಾನಲ್ ಲೋಕಲ್ ನಂಬರ್ 1 ನ್ಯೂಸ್ ಯೂಟ್ಯೂಬ್ ಚಾನಲ್. कैंडल तेल बेसिकली कैंडल तेल एक कैंडल का जल देव देखो ना क्या तू ये ला ये ಸರ್ ಹೇಳಿ ಅಭ್ಯಾಸನ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ 393ನೇ ದಿನಾಚರಣೆಯನ್ನು ನಮ್ಮ ಆಕಾಶ್ ಜಿಮ್ಮಿನಲ್ಲಿ ಆಚರಣೆ ಮಾಡಲಾಯಿತು.
ಈ ಆಕಾಶ್ ಜಿಮ್ಮವು ಯಶಸ್ವಿಯಾಗಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿತ್ತು. ಇದರ ನೇತೃತ್ವ ಕೇಂದ್ರ ಬಿಂದು ಆದಂಥ ಮಾರುತಿ ಮಾನ್ಯ ಅವರು, ಆಕಾಶ್ ಮಾನ್ಯ ಅವರ ಪರಿಶ್ರಮದಿಂದ ಬಹಳಷ್ಟು ಈ ಭಾಗದ ಜನರಿಗೆ, ಹುಡುಗರಿಗೆ ಒಂದು ಒಳ್ಳೆಯದಾಗೈತಿ. ಈ ಜಿಮ್ ಇರೋದರಿಂದ ಕೆಲವು ದುಶ್ಚಟಗಳಿಂದ ದೂರಾಗಿದ್ದಾರೆ ಹುಡುಗರು. ಅದೇ ರೀತಿ ಅವೆಲ್ಲ ಈ ಜಿಮ್ಮಿನ ಕಲಿಯುವಂಥ ಅಭ್ಯರ್ಥಿಗಳು ಅವ್ರ ಮೇಲೆ ಶಿವಾಜಿ ಮಹಾರಾಜರ ಆಶೀರ್ವಾದ ಇರಲಿ ಅಂಥೇಳಿ ಶಿವಾಜಿಯ ತತ್ವ ಸಿದ್ಧಾಂತಗಳನ್ನು ಅವರು ಅಳವಡಿಸ್ಕೊಳ್ರಿ. ಅವ್ರ ಮಹಾನ್ ಹೋರಾಟಗಾರ ಶಿವಾಜಿಯವರು. ಅದಕ್ಕೆ ಅವ್ರ ಭಾವನೆಗಳನ್ನು ತಿಳಿದುಕೊಂಡು ಅವರಂಗ ಎಲ್ಲರೂ ಆಗಲಿ. ಇನ್ನೂ ನಮ್ಮ ಭಾಗದ ಜನತೆ ಈ ಆಕಾಶ್ ಜಿಮ್ಮಿನ ಸದುಪಯೋಗ ಪಡೆದುಕೊಳ್ಳಲಿ ಅಂಥೇಳಿ ಈ ಸಂದರ್ಭಗಳನ್ನ ಆಶಿಸ್ತಾ ಹೇಳ್ತಾ ಇದ್ದೀನಿ. ಪ್ರಥಮದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳ್ತಾ, ಇವತ್ತು ಒಂದು ಅದ್ಭುತ ಸುಸಂದರ್ಭ ಅಂತ ಅನ್ನಿಸ್ತೈತೆ ನಮಗಿಲ್ಲಿ. ಯಾಕಪ್ಪ ಅಂತಂದ್ರೆ ನಮ್ಮ ಘಟಪ್ರಭಾದ ಎಲ್ಲ ಯುವಕರು ಅಂದ್ರೆ ತಪ್ಪಾಗಂಗಿಲ್ಲ ಅಂತ ಅನಿಸ್ತೈತೆ ನನಗೆ. ಯಾಕಂತಂದ್ರೆ ಅಂಥ ಇಲ್ಲಿ ಘಟಾನುಘಟಿ ಯುವಕರು ತಮ್ಮ ಮನಸ್ಸಚ್ಚೆ ಈ ನಮ್ಮ ಆಕಾಶ್ ಸರ್ ಅವರ ಜಿಮ್ ಶಾಲೆಯಲ್ಲಿ ಅಂತಂದರೆ ಈ ನಮ್ಮ ಜಿಮ್ ಶಾಲೆಯಲ್ಲಿ ನಾವೆಲ್ಲ ಇವತ್ತಿನ ದಿನ ಈ ಜಿಮ್ ಶಾಲೆಯ ವಿದ್ಯಾರ್ಥಿಗಳು, ಆಕಾಶ್ ಸರ್ ನಮ್ಮ ಗುರುಗಳು. ಈ ಜಿಮ್ ಶಾಲೆಯಲ್ಲಿ ನಾವೆಲ್ಲ ಹಮ್ಮಿಕೊಂಡದ್ದು ಶಿವಾಜಿ ಮಹಾರಾಜರ ಒಂದು ಜಯಂತಿಯನ್ನು ನಮಗೆ ಭಾಳ ಸಂತೋಷ ಅನ್ನಿಸ್ತತಿ. ಮತ್ತು ಅಷ್ಟೇ ಅಲ್ಲದ ಇದೇ ನಮ್ಮ ಹಿರಿಯರು ಹೇಳಿದಂತೆ ಶಿವಾಜಿ ಮಹಾರಾಜರ ಕೆಲವೊಂದು ಆದರ್ಶ ತತ್ವಗಳನ್ನು ನಾವೆಲ್ಲ ಪಾಲಿಸಿದ್ದೇ ಆದ್ರೆ ಈ ಜಯಂತಿ ಮಾಡಿದ್ದಕ್ಕೆ ಸಾರ್ಥಕ ಆಗ್ತತಿ ಅನ್ನುವಂಥ ಮನೋಭಾವನೆ ಹೇಳ್ತಾ, ಇವತ್ತಿನ ದಿನ ಘಟಪ್ರಭಾದ ಆಕಾಶ್ ಜಿಮ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ 393ನೇ ಜಯಂತಿಯನ್ನು ಘಟಪ್ರಭಾ ಆಕಾಶ್ ಜಿಮ್ನಲ್ಲಿ ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಇದರಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಹಾಗೂ ಎಲ್ಲ ಜಿಮ್ಮಿನ ಸದಸ್ಯರು ಹಾಗೂ ಸ್ಟೂಡೆಂಟ್ ಎಲ್ಲ ಒಳ್ಳೆಯ ರೀತಿಯಿಂದ ಪಾಲ್ಗೊಂಡಿದ್ದರು. ಅದಕ್ಕೆ ಸಂತೋಷ ಅನಿಸುತ್ತೆ. आज सब यहाँ पे जिम में एक छत्रपति शिवाजी महाराज की जयंती, बोले तो उनका बाल सोहरा रहता है, वो मनाने के लिए सब लोग इकट्ठा हुए। एक अच्छी बात क्या है, सब लोग एक शामिल होके, घटप्रभा के सब लोग शामिल होके एक अच्छा कार्यक्रम कर रहे हैं और छत्रपति शिवाजी महाराज का नाम लेके आज कुछ अच्छा देखने को मिल रहा है घटप्रभा में। सभी कास्ट के हो, कुछ भी हो, सब एकजुट होके काम कर रहे हैं। सबसे अच्छी बात है ये। अभी सर ने छत्रपति शिवाजी महाराज के बारे में तो बोला है हमको सबको। तो एक छत्रपति शिवाजी महाराज का एक बात बताता हूँ। छत्रपति शिवाजी महाराज का नाम भी किसी के मुंह में आया तो पहले जय आता है। छत्रपति शिवाजी महाराज की बोले तो आगे जय लगता ही है। वो नाम का कुछ तो रुतबा, कुछ तो पावर और कुछ तो उन्होंने दिखाया है हमको, सबको एक बताया, एक चीज़ सिखाई है। हर इतिहास हमारा इतना अच्छा है। छत्रपति शिवाजी महाराज इतिहास में क्यों सबसे श्रेष्ठ है, उसका हमें भी सबको पता है उसके बारे में। तो कुछ ज़्यादा बोलने की ज़रूरत नहीं है। छत्रपति शिवाजी महाराज की जय। ಇವತ್ತಿನ ದಿನ ಘಟಪ್ರಭಾದಲ್ಲಿ ಆಕಾಶ್ ಜಿಮ್ ಹೆಲ್ತ್ ಸೆಂಟರ್, ಇದು ನಾವು ಓನರ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇಷ್ಟಪಡಲ್ಲ. ಆದರೆ ಇಲ್ಲಿ ಎಲ್ಲರೂ ಕೂಡಿ ನಾವು ಶಿವಾಜಿ ಜಯಂತಿಯನ್ನು ಆಚರಿಸುತ್ತೇವೆ. ತುಂಬ ಖುಷಿದ ವಿಷಯ ಆಗಿದೆ ಇದು. ಅದರಲ್ಲಿ ಘಟಪ್ರಭಾದಲ್ಲಿ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾವು ಹುಟ್ಟಿದಾಗಿಂದನೂ ಇಲ್ಲಿಯವರೆಗೂ ನಮ್ಮ ಮನದಲ್ಲಿ ಯಾವಾಗೂ ಬಂದಿಲ್ಲ ಇದು. ನಾವು ಹಿಂದೂಗಳು, ಅವರು ಕ್ರಿಶ್ಚಿಯನ್ಸು, ಇವರು ಮುಸ್ಲಿಮ್ಸು. ಒಂದು ಖುಷಿ ಸಂಗತಿ ಏನಪ್ಪ ಅಂದರೆ, ನಾವು ಎಲ್ಲರೂ ಕೂಡಿ ಇದನ್ನು ವಿಜೃಂಭಣೆಯಿಂದ ಮಾಡತ್ತೇವಂದ್ರೆ ಘಟಪ್ರಭಾದಲ್ಲಿ ಹುಟ್ಟೋದು ನಮ್ಮದು ಅದೃಷ್ಟನೇ. ಯಾಕಂದರೆ ಎಲ್ಲ ಸ್ಟೇಟ್, ಎಲ್ಲ ಡಿಸ್ಟಿಕ್, ಎಲ್ಲ ತಾಲೂಕಿನಲ್ಲಿ ನೋಡ್ತೀವಿ ಏನೋ ಒಂದು ಸಣ್ಣ ಜಗಳ ಇರುತ್ತೆ. ಆದರೆ ಘಟಪ್ರಭಾದಲ್ಲಿ ಇನ್ನೂವರೆಗೂ ನಾವು ನೋಡ್ತಾ ಪ್ರಕಾರ ಇನ್ನೂವರೆಗೂ ಯಾವುದೂ ಜಗಳ ಆಗಿರಬೇಕಾದ್ರೆ ನಾವು ಏನು ಮಾಡಬೇಕಪ್ಪ ಅಂದರೆ, ನಾವು ಏನಿದ್ದೀವಿ, ನಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ, ಅವ್ರು ನಮಗೆ ಏನು ಟೀಚ್ ಕೊಡ್ತಿರ್ತಾರೆ, ಅವ್ರ ಜಾತಿ ಭೇದ ಭಾವ ಬಗ್ಗೆ ಏನು ಹೇಳ್ತಿದ್ದಾರೆ, ನಾವು ಅದರಿಂದ ಎಷ್ಟು ಕೇಳಬೇಕು, ಎಷ್ಟು ನಾವು ಮೈಂಡ್ದಲ್ಲಿ ಹಾಕೋಬೇಕು, ಅದು ನಮ್ಮ ಮೇಲೆ ಡಿಪೆಂಡಿಂಗ್ ಇರುತ್ತೆ. ಈಗ ಯಾರೋ ಬಂದು ಅವ್ನು ಹಿಂದೂ ಅದಾನೆ, ಅವ್ನು ಮುಸ್ಲಿಮ್ ಅದಾನೆ, ಏನೋ ಹೇಳ್ತಿರ್ತಾರೆ. ಆದರೆ ಘಟಪ್ರಭಾದಲ್ಲಿ ಅದು ಆಗೋಕ್ಕೆ ನಾವು ಚಾನ್ಸೇ ಕೊಡಬಾರ್ದು. ನನ್ನ ಮನಸ್ಸಲ್ಲಿ ಇರೋದಂದರೆ
ನಾವು ಈಗ ಹೇಗಿದ್ದೇವೆ ಹಾಗೇ ಇರಬೇಕು. ಇವತ್ತು ನಾವು ಮುಸ್ಲಿಮ್ ಮನೆಯಲ್ಲಿ ಹೋಗಿ ಮಟನ್ ತಿಂತೀವಿ, ಬ್ರಾಹ್ಮಣ್ಸ್ ಮನೆಯಲ್ಲಿ ಹೋಗಿ ನಾವು ಏನೋ ತಿಂದು ಬರ್ತೀವಿ, ನಮ್ಮ ಮನೆಯಲ್ಲಿ ಬಂದವರು ಏನೋ ತಿಂತಾರೆ. ಇದರಲ್ಲಿ ಒಂದು ಪ್ರೀತಿ ಅನ್ನೋದು ಇರುತ್ತೆ. ಆ ಪ್ರೀತಿ ರೊಕ್ಕ ಕೊಟ್ಟರೆ ಸಿಗಲ್ಲ. ನಾವು ಒಂದೇ ತಾಟಿನಲ್ಲಿ ಎಲ್ಲರೂ ತಿನ್ನತ್ತೇವೆ ಅಂದರೆ ಅದೊಂದು ಪ್ರೀತಿ. ಆ ಪ್ರೀತಿಯಲ್ಲಿ ಇಲ್ಲ ಅಂದರೆ ಅದು ತಿನ್ನೋಕ್ಕೆ ಯಾರಿಗೂ ಮನಸ್ಸಾಗಲ್ಲ. ಅಂದರೆ ನಾವು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಒಂದಿದ್ದಾವಂದರೆ ನಮ್ಮ ಮನಸ್ಸಲ್ಲಿ ಏನೂ ಇಲ್ಲ, ಯಾಕೆ ಸಾಧ್ಯ ಇಲ್ಲ. ಯಾವುದೋ ದುಶ್ಮನಾಗಲಿ ಎದರ ಬದರ ನಿಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಇವನಿಗೂ ಅಂಜಿಕಿರುತ್ತೆ, ಅವನಿಗೂ ಅಂಜಿಕಿರುತ್ತೆ. ಎದರ ಬದರ ನಿಂತು ಮಾತಿರ್ತಾರೆ ಅಂದರೆ ಅಲ್ಲಿ ಏನೂ ಇರಲ್ಲ, ಅವ್ರ ಮನಸ್ಸಿನಲ್ಲಿ ಏನಿರಲ್ಲ, ನಮ್ಮ ಮನಸ್ಸಿನಲ್ಲಿ ಇರಲ್ಲ. ಮೂರನೇದವ ಬಂದು ಹೇಳತ್ತಿದ್ದಾನೆ ಅಂದರೆ ಅದು ನಾವು ಎಲ್ಲೂ ಕೇಳಲ್ಲ. ನಾವು ಘಟಪ್ರಭಾದಲ್ಲಿ ಹೀಗೆ ಇರೋದು, ಹೀಗೆ ಇರ್ತೀವಿ, ಮುಂದಾದ್ರೂ ಹೀಗೆ ಇರ್ತೀರಿ. ನಮ್ಮ ಹಿಂದಿನ ಫ್ಯಾಮಿಲಿದವರು ಹೀಗೆ ಇದ್ದಾರೆ, ನಾವು ಹೀಗೆ ಇದ್ದೀವಿ. ಈ ಘಟಪ್ರಭಾದಲ್ಲಿ ನಾವು ಯಥಾ ಪ್ರಕಾರ ಹೆಂಗಿದ್ದೀವಿ ಹಿಂಗೆ ಇರ್ತೀವಿ. ದಯವಿಟ್ಟು ಇದರಲ್ಲಿ ಯಾರೂ ಜಾತಿ ಭೇದ ಭಾವ ಮಾಡೋಕ್ಕೆ ಹೋಗಬೇಡಿ.